ವಹಿಸಿಕೊಂಡಿರುವ ಸಮಯ ಸಾರ ಪರಮಾತ್ಮನ ಮೇಲೆ ಇಂದಿನ ಸುಮಾರು 1100 ವರ್ಷಗಳ ಪೂರ್ವದಲ್ಲಿ ರಚನೆಗೊಂಡಿರುವ ಆತ್ಮಸಾತಿ ಟೀಕೆಯ ಮಧ್ಯದಲ್ಲಿ ಉದ್ಬುದ್ಧಗೊಂಡಿರುವ ಕಲಶರೂಪದ ಕಾರಣಗಳ ಮೇಲೆ ರಾಜಮಲ್ಜಿ ಪಾಂಡೆಯವರು ಬರೆದಿರುವ ಬಾಲಬೋಧಿ ಈ ಟೀಕೆಯ ಸ್ವಾಧ್ಯಾಯ ನಡೆದಿದೆ. ಪುಣ್ಯಪಾಪ ಅಧಿಕಾರದ 9ನೇ ಮಹಾಮಂಗಲ ಕಲಶಿದೆ. ಮೋಕ್ಷಯೋಧಾನಾತ್ ಬಂಧತ್ವಾತ್ ಸ್ವಯಮೇವ ಚ ಮೋಕ್ಷಹೇತುರ್ನಿರೋಧಾಯಿ ಭಾವತ್ವಾತ್ ನಿಷಿದ್ಧತೆ. ಭಾವತ್ವಾತ್ ತನ್ನಿಷಿದ್ಧತೆ. ಅರ್ಥ: ಇಲ್ಲಿ ಶುಭ ಅಶುಭ ಕ್ರಿಯೆಗಳ ರೂಪದ ಯಾವ ಆಚರಣೆಯ ರೂಪ ಚಾರಿತ್ರವಿದೆ ಅದು ಮಾಡಲು ಯೋಗ್ಯವಿಲ್ಲ. ಅದೇ ಪ್ರಕಾರ ವರ್ಜ್ಯ ಮಾಡಲು ಕೂಡ ಯೋಗ್ಯವಿಲ್ಲವೆಂದು ಯಾರಾದರೂ ತಿಳಿಯುತ್ತಿದ್ದರೆ ಅವರಿಗೆ ತಿಳಿಸುವುದೇನೆಂದರೆ ವರ್ಜ್ಯ ಮಾಡಲು ಯೋಗ್ಯವಿದೆ. ವರ್ಜ್ಯ ಮಾಡೋದು ಅರ್ಥಾತ್ ಅದರೊಳಗೆ ಜ್ಞಾನ ನಿಂತುಕೊಳ್ಳುವುದಿಲ್ಲ. ಜ್ಞಾನ ಯಾವುದು ನಿಷ್ಕ್ರಿಯವಾದಂಥ ತ್ರಿಕಾಲಿ ಧ್ರುವ ಸಾದೃಶ ರೂಪದ ಸ್ವಭಾವಿದೆಯೋ ಅದರಲ್ಲಿ ನಿಷ್ಕ್ರಿಯವತ್ ಆಗಿ ನಿಂತುಕೊಳ್ಳುವುದಿದೆ. ಯಾವ ಪ್ರಕಾರ ಅವಲಂಬನೆ ಮಾಡ್ತಾ ಇರುವಂಥ ವಸ್ತು ಇದೆಯೋ ಅದೇ ಪ್ರಕಾರದ ಅನುಭೂತಿ, ಅದೇ ಪ್ರಕಾರದ ಸಂವೇದನ ಜ್ಞಾನಕ್ಕೆ ಬಾಹ್ಯದೊಳಗೂ ಕೂಡ ಇದೆ. ನಾವು ಯಾವುದರ ಆಶ್ರಯ ಮಾಡ್ತೇವೆಯೋ ಅದೇ ಪ್ರಕಾರ ಸ್ವಯಂ ಆಗಿ ಹೋಗ್ತೇವೆ. ಇಂದ್ರಿಯ ವಿಷಯದ ಜೊತೆಗೆ ವರ್ತಿಸ್ತಾ ಇರುವಂಥ ನಮ್ಮಲ್ಲಿ ಯಾವ ಸಮಯದೊಳಗ ಯಾವ ಇಂದ್ರಿಯ ವಿಷಯದ ಮುಖ್ಯತೆ ಇದೆಯೋ ಆ ಇಂದ್ರಿಯ ವಿಷಯ ರೂಪ ಅನುಭವ ನಮ್ಗೆ ಆಗ್ತಿದೆ. ಹಾಗಾದ್ರೆ ಅತೀಂದ್ರಿಯದ ವಿಷಯನಾದಂಥ ಯಾವ ತ್ರಿಕಾಲಿ ನಿಷ್ಕ್ರಿಯ ಧ್ರುವ 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 ಒಂದು ನ್ಯಾಯಕ ತತ್ವ ವಸ್ತು ಇದೆಯೋ ಆ ವಸ್ತುವಿನ ಸನ್ಮುಖ ಆದ ನಂತರ ಈ ವರ್ತಮಾನದ ದಶಾವಿಶೇಷ ಏನಿದೆಯಲ್ಲ ಅದು ಆ ವಸ್ತುವತ್ತನ ಆಗಿಬಿಡ್ತಿದೆ. ಅರ್ಥಾತ್ ನಿಷ್ಕ್ರಿಯ ಆದ ಹಾಗೆ ಕ್ರಿಯೆಯ ಸ್ವಯಂ ಪರ್ಯಾಯ ಸಕ್ರಿಯ ಇರುವೆಳೆದೊಳಗೂ ಕೂಡ ನಿಷ್ಕ್ರಿಯೆಯ ಅವಲಂಬನೆ ಮಾಡಿದ ನಂತರ ಅದಕ್ಕೆ ನಿಷ್ಕ್ರಿಯತೆ ಅನುಭವ ಸಕ್ರಿಯ ದಶಾವಿಶೇಷದೊಳಗೆ ಆಗ್ತಿದೆ. ಅದರ ಸಕ್ರಿಯತೆ ನಿಂತು ಹೋಗ್ತಿದೆ ಹೀಗೆ ಮಾತಿಲ್ಲ. ಅದರ ಅನುಭವನ ಶಕ್ತಿ, ತಿಳಿಯುವ ಶಕ್ತಿ ಯಾವ ಸಕ್ರಿಯ ರೂಪ ಅವಸ್ಥೆಗೆ ಇದೆಯೋ ಆ ಅವಸ್ಥೆ ನಿಷ್ಕ್ರಿಯ ವಸ್ತುವಿನ ಸನ್ಮುಖ ಆದ ನಂತರ ನಿಷ್ಕ್ರಿಯ ವಸ್ತುವಿನ ಜೊತೆಗೆ ಅಭೇದತೆಯ ಅನುಭವ ಮಾಡ್ತಾ ಇರುವೆಳೆದೊಳಗ ತಾನು ನಿಷ್ಕ್ರಿಯದ ಹಾಗೆನ ನಿರಾಕುಲ ನಿಸ್ತರಂಗ ಒಂದು ಅದು ಅದ್ಭುತವಾದಂಥ ಅನುಭೂತಿ ಇದೆ, ಸಂವೇದನ ಇದೆ. ಆದ್ರೂ ಕೂಡ ಪರಮ ಶಾಂತಿ, ಪರಮ ನಿಸ್ತರಂಗತೆಯ ಅನುಭೂತಿ ಇದೆ. ಅದರ ಸಲುವಾಗಿ
ಎಲ್ಲಿ ವಿಕಲ್ಪ ಇದೆಯೋ ಅಂಥ ಕ್ರಿಯೆ ವರ್ಜ್ಯಯೋಗ್ಯ, ಅರ್ಥಾತ್ ಕ್ರಿಯೆಯನ್ನು ಬಿಟ್ಟುಕೊಡುವ ಮಾತಿಲ್ಲ. ಆದ್ರೆ ಆ ಕ್ರಿಯೆಯೊಳಗ ಎಲ್ಲಿಯವರೆಗೆ ಜ್ಞಾನದ ಒಂದು ಅಭಿರುಚಿ ಅಥವಾ ಜ್ಞಾನದ ಸ್ಥಿರತೆ ಇದೆಯಲ್ಲ, ಅಲ್ಲಿಯವರೆಗೆ ಆ ಜ್ಞಾನ ಕ್ರಿಯಾತ್ಮಕವಾಗಿಯೂ ವರ್ತಿಸ್ತಿದೆ. ಆ ಕ್ರಿಯಾತ್ಮಕವಾದ ವರ್ತನೆಯೊಳಗ ಅದಕ್ಕೆ ಶಾಂತಿ ಸಿಗೋದು ಸಾಧ್ಯ ಇಲ್ಲ. ಇದಕ್ಕೆ ನೌಕೆಯಲ್ಲಿ ನಾವು ಕೂತು ವಿಹಾರ ಮಾಡ್ತಾ ಇರೋ ವೇಳೆದೊಳಗೆ ಅಥವಾ ಎಲ್ಲಿ ವಾಹನದೊಳಗೆ ಕೂತಿರ್ತೀವಲ್ಲ, ನಾವು ಸ್ಥಿರ ಇರ್ತೇವೋ ಅಥವಾ ಚಲಿಸ್ತಾ ಇರ್ತೇವ್ರಿ. ವಾಹನ ಚಲಿಸ್ತಾ ಇದ್ರೂ ಕೂಡ ನಾವು ಸ್ಥಿರ ಇರಲ್ಲ, ಹೌದು ಅಥವಾ ಇಲ್ಲ? ಅದೇ ಪ್ರಕಾರ ಪರ್ಯಾಯ ಪರಿಣಮನಶೀಲ ಇದ್ರೂ ಕೂಡ ಸ್ಥಿರ ಸ್ವಭಾವದ ಅವಲಂಬನೆ ತಗೊಂಡ ನಂತರ ಆ ಜೀವಕ್ಕ ಯಾವ ಸ್ಥಿರತೆಯ, ಯಾವ ಪರಮ ನಿಶ್ಚಲತೆಯ, ಯಾವ ಪರಮ ನಿಸ್ಪಂದತೆಯ ಅನುಭೂತಿ ಆಗ್ತಿದೆಯೋ ಅದು ಅನುಭವಗಮ್ಯನೇ ಇದೆ. ಅನುಭೂತಿಯನ್ನ ಶಬ್ದದ ಮೂಲಕ ಹೇಳಲಿಕ್ಕೆ ಹೋಗುವ ಪ್ರಯತ್ನ ಮಾಡಿದ್ರೂ ಕೂಡ ಅದು ವಿಫಲ ಆಗ್ತಿದೆ. ನೌಕೆಯೊಳಗೆ ಕೂತಿರುವಂಥ ವ್ಯಕ್ತಿ ಸ್ವಯಂ ಪರಿಣಮನಶೀಲ ಇದ್ರೂ ಕೂಡ ಸಾಗ್ತಾ ಇದ್ದಾನ್ರಿ, ಅವ ಸಾಗ್ತಾ ಇದ್ದಾನೆ, ಈಚೆಯ ದಡದಿಂದ ಆಚೆಯ ದಡಕ್ಕೆ ಸಾಗ್ತಾ ಇದ್ದಾನೆ. ಆದ್ರೆ ವ್ಯಕ್ತಿ ಏನು ಮಾಡ್ತಾ ಇದ್ದಾನ್ರಿ? ಏನೂ ಇಲ್ಲಲ್ಲ, ನಿಶ್ಚಲ ಕೂತಿದ್ದಾನ್ರಿ. ವಾಹನ ಸಾಗ್ತಾ ಇದೆ ಗಿರಡೀಹ ಕಡೆ, ಹೌದ್ರೆ? ಆದರೆ ಈ ವ್ಯಕ್ತಿ ಏನು ಮಾಡ್ತಾ ಇದ್ದಾನ್ರಿ? ಇವು ಭಾವನಾತ್ಮಕವಾಗಿ ಸಾಗ್ತಾ ಇದ್ದಾನೆ, ಆ ಮಾತು ಬೇರೆ. ಆದರೆ ವ್ಯಕ್ತಿಯ ಅಪೇಕ್ಷಾದಿಂದ ಏನಿದ್ದಾನ್ರಿ? ದ್ರವ್ಯಾಪೇಕ್ಷಾದಿಂದ ಏನಿದ್ದಾನೆ? ಸ್ಥಿರ ಇದ್ದಾನೆ. ಅನುಭವದೊಳಗೆ ಸಾಗ್ತಾ ಇರುವುದರದ ಅನುಭವ ಇದೆ. ಆದರೆ ಆ ಸಾಗ್ತಾ ಇರುವುದ ಅನುಭವದೊಳಗೂ ಕೂಡ ಸಾಗುವ ಆಕುಲತೆ ವ್ಯಾಕುಲತೆ ಇಲ್ಲ. ಗತಿಶೀಲ ವಸ್ತುವಿನೊಳಗ ಗತಿಯ ನಿರೋಧಂತೂ ಆಗೋದನ್ನ ಇಲ್ರಿ. ಆದ್ರೆ ಗತಿಶೀಲ ವಸ್ತುವಿನೊಳಗ ಆ ಜ್ಞಾನ ಮತ್ತು ಅನುಭೂತಿ ಏನಿದೆಯಲ್ಲ, ಅದು ಸ್ಥಿತಿ ರೂಪದ ಯಾವಾಗ ಆಗ್ತಿದೆ ಅವಾಗ ಧರ್ಮ ಇದೆ. ಅದಕ್ಕೆ ಇದನ್ನ ಇಷ್ಟೇ ಹೇಳಬಹುದೇ ವಿನಃ ದೃಷ್ಟಾಂತದ ಮೂಲಕ ಏನು ಹೇಳಲಾಗಿದೆ, ಭವವೆಂಬ ಸಾಗರವನ್ನ ಸಾಗುತ್ತಾ ಇರುವಂಥ, ದಾಂಟತಾ ಇರುವಂಥ ಸಾಧಕ ಜೀವ ಸಾಗುತ್ತಾ ಇರುವುದರೊಳಗೂ ಕೂಡ ಸ್ಥಿರ ಇದ್ದಾರೆ. ಸ್ಥಿರವಿರುವುದರಿಂದಲೇ ಮುಂದೆ ಸಾಗ್ತಾ ಇದ್ದಾರೆ. ಮೋಕ್ಷ ಮಾರ್ಗದೊಳಗೂ ಮುಂದೆ ಹೋಗ್ಬೇಕಾದ್ರೆ ಸ್ಥಿರನೇ ಇರಲಿಕ್ಕೆ ಬೇಕಲ್ಲ. ಸ್ಥಿರತೆ ಎಷ್ಟೆಷ್ಟು ವೃದ್ಧಿಸ್ತಿದೆಯೋ ಅಷ್ಟಷ್ಟು ಮೋಕ್ಷದ ಸಮೀಪ. ಅಸ್ಥಿರತೆ ಎಷ್ಟೆಷ್ಟು ಇದೆಯೋ ಅಷ್ಟಷ್ಟು ಮೋಕ್ಷ ಮಾರ್ಗದೊಳಗೂ ಮುಂದುವರಿಯುವುದನ್ನು ನಿಂತು ಹೋಗ್ತಿದೆ. ಮತ್ತು ಬಂಧ ಇದೆ, ದುಃಖ ಇದೆ, ಆಕುಲತೆಯ ಅನುಭವ ಇದೆ. ಸ್ಥಿರ ಭಾವದೊಳಗ ನಿರಾಕುಲತೆ ಇದೆ. ಸ್ಥಿರ ಭಾವ ಮೋಕ್ಷದ ಕಡೆಗೆ ಒಯ್ಯುವಂಥದ್ದಾಗಿದೆ. ಅಸ್ಥಿರ ಭಾವ ಆಕುಲತಾ ರೂಪ ಇದೆ, ಬಂಧ ರೂಪ ಇದೆ, ಮೋಕ್ಷದ ಮಾರ್ಗವನ್ನು ಕುಂಠಿತಗೊಳಿಸುವಂಥದ್ದು ಇದೆ. ಅದಕ್ಕೆ ಇಲ್ಲಿ ಹೇಳಿದರು, ಯಾರಾದರೂ ವಿಚಾರ ಮಾಡ್ತಿದ್ರೆ ಏನ ಶುಭ ಮತ್ತು ಅಶುಭ ಕ್ರಿಯೆಗಳ ರೂಪದ ಯಾವ ಆಚರಣೆ ರೂಪ ಚಾರಿತ್ರವಿದೆ. ಇಲ್ಲಿ ಶುಭದ ಜೊತೆಗೆ ಅಶುಭವನ್ನು ತಗೊಂಡೇ ಇದ್ದಾರೆ, ಸರ್ವತ್ರ ಗ್ರಹಣ ಮಾಡಿದ್ದಾರೆ, ಸ್ವೀಕಾರ ಮಾಡಿದ್ದಾರೆ. ಯಾಕೆ ಅಂತಂದ್ರೆ ಒಂದೇ ಅದರದ ಪ್ರಗಟ ಅರ್ಥ ಇದೆ. ಯಾವುದು ಶುಭ ಇದೆಯೋ ಅದು ಶುದ್ಧದಿಂದ ವಂಚಿತಗೊಳಿಸುವ ಕಾರಣ ಅಶುಭವೇ ಇದೆ. ಏನು ಹೇಳ್ತು? ಯಾವುದು ಶುಭ ಇದೆಯೋ ಅದು ಶುದ್ಧದಿಂದ ವಿಚಲಿತಗೊಳಿಸುವ ಕಾರಣ ಅದು ಅಶುಭವೇ ಇದೆ.
ಅಮಂಗಲವೇ ಇದೆ. ಇನ್ನು ಆಗಮದೊಳಗ ಯಾವುದು ಶುಭ ಇದೆಯೋ ಅದು ಶುದ್ಧಕ್ಕೆ ಹೋಗುವ ಸಲುವಾಗಿ ಒಂದು ಮಾಧ್ಯಮ ಇದ್ದ ಕಾರಣ ವ್ಯವಹಾರದಿಂದ ಅದಕ್ಕೆ ಧರ್ಮ ಅಂತಾರೆ, ಮೋಕ್ಷ ಮಾರ್ಗನ ಅಂದರು. ಆದರೆ ಶುಭ ಇದೆ ಅದು ಶುದ್ಧಕ್ಕೆ ತಗೊಂಡು ಹೋಗ್ತಿದೆಯೋ ಅಥವಾ ಶುಭದ ಅಭಾವ ಆದ ನಂತರ ಶುದ್ಧದ ಪ್ರಾಪ್ತಿಯಾಗ್ತಿದೆ. ಶುಭದ ಸತ್ತಾ ಇದೆ ಅಂದ್ರಲ್ಲಿ ಈ ಸಮಯದಲ್ಲಿ ಶುಭ ಇದೆ, ಶುಭ ಪರಿಣಾಮ. ಆ ಶುಭ ಪರಿಣಾಮ ಇದ್ದದ್ದ ಅದು ಇದ್ದುಕೊಂಡು ಶುದ್ಧಕ್ಕೆ ಕಾರಣ ಆಗ್ತಿದೆಯೋ ಅಥವಾ ವ್ಯಯ ಆಗಿ ಶುದ್ಧಕ್ಕೆ ಕಾರಣ ಆಗುವ ಸಾಧ್ಯತೆ ಇದೆ. ವ್ಯಯ ಆಗಿ ಶುದ್ಧದ ವಿದ್ಯಮಾನತೆಯೊಳಗ ಶುಭದ ವಿದ್ಯಮಾನತೆಯೊಳಗ ಶುದ್ಧದ ಪ್ರಾಪ್ತಿ ಇಲ್ಲ. ಅದರ ಸಲುವಾಗಿ ಶುಭ ಆ ಶುದ್ಧದಿಂದ ಈ ಜೀವವನ್ನ ದೂರ ಇರಿಸಿದೆ, ನಿಲಂಬಿತಗೊಳಿಸಿದೆ ಅಂಥೇಳಿ ಅದು ಸ್ವಯಂ ಏನಿದೆ ಅಶುಭ ಇದೆ. ಏನು ಹೇಳ್ತು? ಯಾವುದು ಶುಭ ಇದೆಯೋ ಅದು ಈ ಜೀವದ ಯಾವ ನಿರಾಕುಲ ಶಾಂತಿ ರೂಪದ ಶುದ್ಧ ಇದೆಯೋ ಅದರಿಂದ ದೂರವಿರಿಸಿರುವ ಕಾರಣ ಅದು ಸ್ವಯಂ ಅಶುಭ ಇದೆ. ಅಶುಭ ಅಂತಂದ್ರೆ ಪಾಪಬಂಧದ ಕಾರಣ ಅಲ್ಲ, ಆದ್ರೆ ಅಶುಭ ಅಂತಂದ್ರೆ ಮೋಕ್ಷ ಮಾರ್ಗ ಅಲ್ಲ. ಇಷ್ಟರೇ ಮೋಕ್ಷ ಮಾರ್ಗ ಯಾವುದಿದೆಯೋ ಅದು ಅಶುಭ ಇರೋ ಸಾಧ್ಯ ಇಲ್ಲ. ಯಾವುದು ಮೋಕ್ಷ ಮಾರ್ಗ ಇದೆಯೋ ಅದು ಅಶುಭ ಇರೋ ಸಾಧ್ಯ ಇಲ್ಲ. ಇದರ ಜೊತೆಯಾಗಿ ಶುದ್ಧದ ನಿರೋಧ ಮಾಡುವಂಥದ್ದು ಇರುವ ಕಾರಣವೇ ಅದನ್ನು ಶುಭ ಅಂತ ಹೇಳಿ ಹೇಳಿದ್ದಾರೆ. ಯಾವುದು ಮೋಕ್ಷ ಮಾರ್ಗದ ನಿರೋಧ ಮಾಡ್ತಿದೆಯೋ ಅದ ಪಾಪಬಂಧದ ಕಾರಣ ಇಲ್ಲದಿದ್ರೂ ಕೂಡ ಮೋಕ್ಷ ಮಾರ್ಗದ ನಿರೋಧಕವಿರುವುದರಿಂದ ಅದನ್ನು ಕೆಲವು ಕಡೆಗೆ ಅಶುಭ ಅಂದ್ರು, ಕೆಲವು ಕಡೆಗೆ ಅದರ ಅಭಾವಾಗಿ ಮೋಕ್ಷದ ಮಾರ್ಗದ ಉಪಲಬ್ಧಿ ಅರ್ಥಾತ್ ಶುದ್ಧ ಭಾವದ ಪ್ರಕಟತೆ ಆಗ್ತಿದೆ. ಅದು ಇಷ್ಟು ತ್ಯಾಗಮೂರ್ತಿ ಇದೆ ಅಲ್ಲ, ತಾನು ನಾಶ ಆಗಿ ಶುದ್ಧಕ್ಕೆ ಮಾರ್ಗ ಮಾಡಿಕೊಡ್ತಿದೆ ಅಂಥೇಳಿ ಅದಕ್ಕೆ ಶುಭ ಆಗ್ತದೆ. ಏನು ಹೇಳ್ತು? ಶುದ್ಧದ ನಿರೋಧ ಮಾಡ್ತಿದೆ ಅಂಥೇಳಿ ಉತ್ಕೃಷ್ಟ ಶುಭ ಭಾವವನ್ನು ಕೂಡ ಅಶುಭ ಅಂಥೇಳಿ ಕೆಲವು ಕಡೆಗೆ ಹೇಳಿದರು. ಇನ್ನು ಕೆಲವು ಕಡೆಗೆ ಅದರದ್ದು ಒಂದು ಆ ಸಮರ್ಪಣೆ ಅಥವಾ ತ್ಯಾಗದ ಮನೋಭಾವ ಇದೆಯಲ್ಲ, ಸ್ವಯಂ ನಷ್ಟ ಆಗಿ ಹೋಗ್ತಿದೆ, ಅದರ ಶುದ್ಧದ ಮಾರ್ಗವನ್ನು ಪ್ರಶಸ್ತಗೊಳಿಸುತ್ತಿದೆ ಅಂಥೇಳಿ ಅದಕ್ಕೆ ಶುಭ ಅಂಥೇಳಿ ಕೂಡ ಆಗಮದಲ್ಲಿ ಹೇಳಿದರೆ, ಪ್ರತಿಯೊಂದು ಶಬ್ದದ ಸನ್ನಿವೇಶದ ಅನುಸಾರ ಅರ್ಥ ಮಾಡಬೇಕಾಗೋದ ಒಂದು ಮಾತ. ಪ್ರತಿಯೊಂದು ಶಬ್ದ ತನ್ನದೇ ಆದಂಥ ಅಪರಿಮಿತ ಅರ್ಥವನ್ನು ಒಳಗೊಂಡದ್ದಿದೆ. ಇದನ್ನು ಮರಿತಕ್ಕದ್ದಲ್ಲ. ಅಜ್ಞಾನದಿಂದ ನಾವು ಯಾವುದಕ್ಕೇನಾರೇ ತಿಳ್ಕೊಂಡ್ರೆ ಅದು ನಮ್ಮ ಅಜ್ಞಾನ ಇದೆ, ಅದರಿಂದ ನಮ್ಮ ಮಾರ್ಗದೊಳಗೆ ಏನಾದರೂ ವ್ಯತ್ಯಯ ಬರೋ ಸಾಧ್ಯ ಇದೆ ವಿನಃ ಶಬ್ದದೊಳಗಿನ ದೋಷ ಅದ ಅಲ್ಲ. ಇಲ್ಲಿ ಶುಭ ಅಶುಭ ಅಂದ್ರೆ ಶುಭದ ಜೊತೆಗೆ ಸರ್ವತ್ರ ಹೇಳಿದ್ದಾರೆ. ಅಶುಭ ಕಾರ್ಯ ಅಂತೂ ಅಶುಭ ಪರಿಣಾಮನಂತೂ ಚಾರಿತ್ರ ಅಂತ ಹೇಳಿ ಅನ್ನಿಸಿಕೊಳ್ಳೋದನ್ನೇ ಇಲ್ಲ. ಆದರೆ ಯಾವುದನ್ನು ನೀನು ಚಾರಿತ್ರ ಅಂತ ಇದ್ದಿ, ಪಂಚ ಮಹಾವ್ರತ ರೂಪದ ಉತ್ಕೃಷ್ಟ ಶುಭ ಭಾವ ಹೋಗಲಿ, ತೀರ್ಥಂಕರ ನಾಮಕರ್ಮದ ಬಂಧಕ್ಕೆ ಕಾರಣೀಭೂತವಾಗುವಂಥ ಯಾವ ಉತ್ಕೃಷ್ಟ ಶುಭ ಭಾವ ಇದೆಯೋ ಆ ಶುಭ ಭಾವ ಕೂಡ ನಿನ್ನ ಸ್ವಾಧೀನ ಸುಖದಿಂದ ನಿನ್ನನ್ನು ಪರಿತ್ಯಕ್ತಗೊಳಿಸಿದೆ ಅಂದ ಮೇಲೆ ಅದು ಸ್ವಯಂ ಅಶುಭ ಇದೆಪ್ಪ. ತಿಳಿತಾ ಇದೆ ಅಂದ್ರೆ ನಿನ್ನ ಅತೀಂದ್ರಿಯ ನಿರಾಕುಲ ಸ್ವಾಧೀನ ಸುಖದಿಂದ ನಿನ್ನನ್ನು ಹೊರಗಿರಿಸಿದೆ ಅಂದ ಮೇಲೆ ಅದು ಸ್ವಯಂ ಅಶುಭ ಇದೆ ಅಂಥೇಳಿ ಶುಭ ಅಶುಭ ಕ್ರಿಯೆಗಳ ರೂಪದ ಯಾವ ಆಚರಣೆಯ ರೂಪ ಚಾರಿತ್ರವಿದೆ ಅದು ಮಾಡಲು ಯೋಗ್ಯವಿಲ್ಲ. ಮಾಡಲು ಅರ್ಥಾತ್ ಅದರೊಳಗೆ ಜ್ಞಾನ ನಿಂತುಕೊಳ್ಳೋದು, ಅರ್ಥಾತ್ ಜ್ಞಾನ ಆ ರೂಪದಿಂದ ಪರಿಣಮನ ಮಾಡುವುದು, ಇದು ಯೋಗ್ಯ ಇಲ್ಲ ಅಂತ ಹೇಳ್ತಾರೆ. ಅದೇ ಪ್ರಕಾರ
ವರ್ಜ್ಯ ಮಾಡಲು ಕೂಡ ಯೋಗ್ಯವಿಲ್ಲವೆಂದು ಯಾರಾದರೂ ತಿಳಿಯುತ್ತಿದ್ದರೆ ಬಿಟ್ಟುಕೊಡುವುದೇ ಆಗ ಎಂದಾದರೂ ಮನಸ್ಸಾಗಬಹುದೇನ್ರಿ? ಶುಭ ಪರಿಣಾಮವನ್ನು, ಸ್ವಾಧ್ಯಾಯ, ಸಂಯಮ, ವ್ರತ, ಈ ಪರಿಣಾಮಗಳನ್ನು ಬಿಟ್ಟುಕೊಡಬೇಕು, ತ್ಯಾಗ ಮಾಡಬೇಕು ಅಂಥೇಳಿ ಯಾರ್ದಾದರೂ ಪಾಪಿ ಜೀವದ ವಿಚಾರ ಇರೋ ಸಾಧ್ಯತೆ? ಪಾಪಿ ಜೀವದ ವಿಚಾರ ನಿರಂತರ ಇರೋ ಸಾಧ್ಯತೆ. ಈ ಪಾಪ ನನಗೆ ಯೋಗ್ಯ ಇಲ್ಲ ಅಂಥೇಳಿ ಪಾಪ ಮಾಡ್ತಾ ಇದ್ರೂ ಕೂಡ. ಹಾಗಾದ್ರೆ ಇಷ್ಟು ಪ್ರಾಮಾಣಿಕತೆ ಇರುವುದೊಳಗ ಪುಣ್ಯದ ಪ್ರಸಂಗ ಬಂದಾಗ ಅಲ್ಯಾಕೆ ಅಪ್ರಾಮಾಣಿಕ ಆಗ್ತೇವ್ರಿ ನಾವು? ಏನ್ ಹೇಳ್ತು? ಪಾಪಿ ಜೀವದ ಕೂಡ ಭಾವ ಇಲ್ಲ, ಇದನ್ನ ಮಾಡಬೇಕು ಪಾಪ ಅಂತ ಹೇಳಿ. ಆ ಪಾಪವನ್ನು ಆದಷ್ಟು ಬೇಗ ಬಿಟ್ಟು ಕೊಡಬೇಕು, ಈ ಪಾಪ ಯೋಗ್ಯ ಇಲ್ಲ ಅಂಥೇಳಿ ಅವನ ಅಂತರಂಗದೊಳಗೆ ಸದೈವ ಇರ್ತಿದೆ. ಹಾಗಾದ್ರೆ ಯಾವಾಗ ಪುಣ್ಯದ ಪ್ರಸಂಗ ಬರ್ತಿದೆ ಆ ವೇಳೆದೊಳಗೆ ಯಾಕ ಲುಬ್ಧ ಆಗ್ತಿದೆ ಈ ಜೀವ? ಯಾಕೆ ಲುಬ್ಧ ಆಗ್ತಿದೆ ಅಂತಂದ್ರೆ ಅಲ್ಲಿ ಯಾಕೆ ಆ ಬಿಟ್ಟು ಕೊಡ್ಬೇಕಂತ ಹೇಳಿ ಭಾವ ಇದೆ ಅಂತಂದ್ರೆ ಅದರ ಕೀಳತನದ ಅರಿವು ಇದೆ ರೀ. ಇಲ್ಲಿ ಯಾಕೆ ಆ ಪ್ರಕಾರದ ಭಾವ ಇಲ್ಲ ಅಂತಂದ್ರ ಇದಕ್ಕಿಂತ ಉತ್ಕೃಷ್ಟದ ಪರಿಚಯ ಇಲ್ಲ. ಅಲ್ಲಿ ಕೀಳತನದ ಅರಿವು ಇದೆ ಅಂಥೇಳಿ ಇದನ್ನು ಬಿಟ್ಟ ಶುಭ ಭಾವರೂಪ, ನಾನು ವ್ರತ ರೂಪ ಪರಿಣಾಮ ಮಾಡಬೇಕು, ನಾನು ಸ್ವಾಧ್ಯಾಯ ಮಾಡಬೇಕು, ನಾನು ಮಡಿ ಮಾಡಬೇಕು, ಪ್ರತಿಯೊಬ್ಬರಿಗೂ ಅನ್ನಿಸ್ತಿದೆ ರೀ. ಪಾಪ ಪ್ರವೃತ್ತಿಯನ್ನು ಬಿಟ್ಟು ಬಿಡಬೇಕು. ಅಜೈನರು ಕೂಡ ಅಂತಾರೆ ನೋಡ್ರಿ, ಅಂತಾರನೇ ನಿಮ್ದು ಚಲೋ ನೋಡ್ರಿ 6 ಗಂಟೆಗೆ ಅಂದ್ರೆ ಎಲ್ಲ ಮುಗಿಸಿರ್ತೀರಿ ಅಂತಾರ ಅಥವಾ ಇಲ್ರಿ? ಆದ್ರೆ ಮಾಡ್ತಾರಲ್ರಿ. ಯಾಕಂತಾರೆ ಅಂತಂದ್ರೆ ಇದು ಕಾರ್ಯ ಯೋಗ್ಯ ಇಲ್ಲ, ಅದು ಕಾರ್ಯ ಯೋಗ್ಯ ಇದೆ, ಇದರ ಅಯೋಗ್ಯತೆಯ ಪರಿಚಯ ಇದೆ, ಇದರ ಕೀಳತನದ ಪರಿಚಯ ಇದೆ. ಇನ್ನು ಆ ಶುಭ ಪರಿಣಾಮ ರೂಪದಿಂದ ಪರಿಣಮಿಸ್ತಾ ಇರುವಂತಹ ಜೀವ ಅಲ್ಲಿ ಮುಗ್ಧ ಯಾಕೆ ಆಗ್ತಾನೆ, ಮೈ ಮರಿತಾನೆ ಯಾಕೆ ಅಂತಂದ್ರೆ ಅದಕ್ಕಿಂತ ಮೇಲಿನ ಸ್ಟೇಜದ ಪರಿಚಯ ಅವನಿಗೆ ಅಂಥೇಳಿ ಅಲ್ಲಿ ಸಂತುಷ್ಟನಂತೆ, ಪರಿತೃಪ್ತನಂತೆ. ಆದ್ರೆ ಅಲ್ಲಿ ಪರಿತೃಪ್ತ ಇರುವಿಕೆ ಏನಿದೆ ಅಲ್ಲ, ಅದು ಅಶುಭದೊಳಗ ಅಥವಾ ಅದಕ್ಕಿಂತ ಕೀಳದೊಳಗ ಬರುವುದರ ಕುರಿತು ನಿರ್ಭಯತೆ ಇದೆ, ನಿರ್ಭಯತೆಯನ್ನು ಕೂಡ ಸೂಚಿಸ್ತಿದೆ. ಶುಭದೊಳಗೆ ನಿಮಗ್ನ ಇರೋದಂತಂದ್ರೆ ಏನು? ಅಶುಭದೊಳಗೆ ಬರುವುದರ ಭಯ ಇಲ್ಲದೆ ಇರೋದು. ಈಗ ಅಂಥೇಳಿನ ಸೂಕ್ಷ್ಮ ಭಗವದ್ ಧರ್ಮ ಅಂಥೇಳಿ ಆಚರಣೆಯ ಸಂದರ್ಭದೊಳಗೆ ಹೇಳಿದರೆ, ಅದೇ ಆಚಾರ್ಯ ದೇವ ಇಲ್ಲಿ ಆಚರಣೆಯ ವರ್ಜನೀಯ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಅದಕ್ಕಿಂತ ಸೂಕ್ಷ್ಮ ಇದು ಸ್ವರೂಪ ಇದೆಯೋ ಅಥವಾ ಇಲ್ರಿ? ಅದಕ್ಕಿಂತ ಸೂಕ್ಷ್ಮ ಅನ್ನೋದಕ್ಕಿಂತ ಇದಕ್ಕೆ ಸೂಕ್ಷ್ಮ ಶಬ್ದದಿಂದ ಇದು ಹಿಡಿತದೊಳಗನ ಬರುವುದಿಲ್ಲ, ಅಷ್ಟೇ ಇದು ಉಚ್ಚ ಕೊಟ್ಟಿದ್ದು ಇದೆ. ಇದು ಆಂತರ್ಯದ ಮಾತಿದೆ. ವರ್ಜ ಮಾಡಲು ಯೋಗ್ಯವಿದೆ, ಏಕೆಂದರೆ ವ್ಯವಹಾರ ಚಾರಿತ್ರವು ಆಗುತ್ತಿರುವಾಗ ಅದು ದುಷ್ಟವಿದೆ, ಅನಿಷ್ಟವಿದೆ, ಘಾತಕವಿದೆ. ಆದುದರಿಂದ ವಿಷಯ ಕಷಾಯಗಳ ಹಾಗೆಯೇ ಇದು ಮಾತೇನಿದೆ, ಇದು ಬಹಳ ಅದ್ಭುತ ಇದೆ ರೀ. ಆದರೆ ಇದರ ಕಡೆಗೆ ನಮ್ದು ವಿಶೇಷ ಗಮನನೇ ಇಲ್ಲ. ಯಾವ ಪಾಠಕರಿಂದ ಜಿನಶಾಸನದ ಅಭ್ಯಾಸ ಮಾಡುವಂತಹ ಜೀವರುಗಳಿಂದ ಈ ಪದಖಂಡದ ಮೇಲೆ ವಿಶೇಷ ಗಮನ ಹೋಗುವುದಿಲ್ಲ. ಏನು ಹೇಳಿದ್ರು? ದುಷ್ಟ ಇದೆ, ಅನಿಷ್ಟ ಇದೆ, ಘಾತಕ ಇದೆ. ಆದುದರಿಂದ ಅದು ದುಷ್ಟ ಇದೆ, ಅನಿಷ್ಟಕಾರಕ ಇದೆ, ಘಾತ ಮಾಡುವಂಥದ್ದು ಇದೆ. ಇವುಗಳದ್ದು ಎಷ್ಟು ಇವನಿಗೆ ಒಳಗಡೆ ಸ್ವೀಕಾರ ಐತ್ರಿ? ಸಾವಧಾನತೆ ಎಷ್ಟು ಮೂಡಿತು ಈ ಶಬ್ದಗಳ ಭಾವದ ಕುರಿತಾಗಿ? ಇಲ್ಲವೇ ಇಲ್ಲ. ಅದಕ್ಕೆ ಮುಂದೆ ಏನು ಸ್ಪಷ್ಟ ಮಾಡಿದರು? ಆದುದರಿಂದ ವಿಷಯ ಕಷಾಯಗಳ ಹಾಗೆಯೇ ಕ್ರಿಯಾರೂಪ ಚಾರಿತ್ರವು ನಿಷಿದ್ಧವಿದೆ ಎಂದು ಹೇಳುತ್ತಾರೆ. ವಿಷಯ ಕಷಾಯಗಳ ಹಾಗೆಯೇ ವಿಷಯ ಕಷಾಯವನ್ನ ಒಳ್ಳೆಯದಂಥೇಳಿ ಅಜ್ಞಾನದಿಂದ ಜೀವ ಅವುಗಳ ಸೇವನೆ ಮಾಡ್ತಾ ಇದ್ರೂ ಕೂಡ ಅಭಿಪ್ರಾಯದ ವಿಪರೀತತೆಯಿಂದ ಅವುಗಳಲ್ಲೇ ನಿರಂತರ ವರ್ತಿಸ್ತಾ ಇದ್ರೂ ಕೂಡ
ವಿಷಯ ಕಷಾಯದಿಂದ ದೂರ ಇರುವಂಥ ಜೀವರುಗಳನ್ನು ಪೂಜಿಸ್ತಾನೆ ಅನ್ನೋದು ನಿಶ್ಚಿತ ಇದೆ. ಏನು ಹೇಳ್ತು? ವಿಷಯ ಕಷಾಯಗಳಲ್ಲೇ ನಿರಂತರ ನಿಮಗ್ನ ಇರುವಂಥ ಜೀವ ಅಜ್ಞಾನದಿಂದ ವಿಪರೀತ ಶ್ರದ್ಧೆಯಿಂದ ಅಲ್ಲೇ ನಿರಂತರ ವರ್ತಿಸ್ತಾ ಇದ್ರೂ ಕೂಡ ಅವುಗಳನ್ನು ಸುಖರೂಪ ಅಂಥೇಳಿ ತಿಳಿತಾ ಇದ್ರೂ, ಗ್ರಹಣಯೋಗ್ಯ ಅಂಥೇಳಿ ತಿಳಿತಾ ಇದ್ರೂ ಅವುಗಳ ತ್ಯಾಗ ಯಾರು ಮಾಡಿದರೋ ಅವರನ್ನು ಪೂಜಿಸ್ತಾನೆ. ಅಂದ್ರೆ ಇದರ ಅರ್ಥ ಏನಾಯ್ತು? ವಿಷಯ ಕಷಾಯಗಳಲ್ಲಿ ಮುಳುಗಿ ಹೋಗಿರುವಂಥ ಜೀವನಿಗೆ ಕೂಡ ವಿಷಯ ಕಷಾಯಗಳ ಅಯೋಗ್ಯತೆಯ ಪರಿಚಯ ಎಲ್ಲೆಲ್ಲೇ ಅವನ ಪ್ರಾಮಾಣಿಕ ಜ್ಞಾನದೊಳಗೆ ಇದೆ. ಅಂಥೇಳಿನ ವಿಷಯ ಕಷಾಯಗಳನ್ನು, ರಾಜ್ಯ ಪರಿವಾರವನ್ನ, ಶರೀರದ ಮಾಯೆಯನ್ನ ಬಿಟ್ಟ ತಪೋಮುದ್ರೆಯನ್ನ ಧಾರಣ ಮಾಡಿರುವಂಥವ್ರನ್ನ ಅವ ಯಾಕೆ ಪೂಜಿಸ್ತಿದ್ದ ಹೇಳ್ರಿ? ನಾನೇ ಅವರಿಗಿಂತ ಸುಖಿ ಇದ್ದೇನೆ ಅಂಥೇಳಿ ತಿಳ್ಕೊಂಡ ಅವ ಅವರ ಪೂಜೆ ಒಡವೆಗೆ ಅವರಿಗೆ ನಮಸ್ಕಾರಾದಿಗಳನ್ನು ಮಾಡುವುದರ ಗೊಡವೆಗೆನ ಹೋಗ್ತಿರ್ಲಿಲ್ಲ. ಇವು ಭಯಭೀತ ಅದನೋ ಅಥವಾ ಇಲ್ರಿ? ಅವರ ಎದುರಿಗೆ, ತ್ಯಾಗಿ ತಪಸ್ವಿಯ ಎದುರಿಗೆ, ಸಂಯಮಿಗಳ ಎದುರಿಗೆ ಇವು ಭಯಭೀತ ಇದಾನೋ ಅಥವಾ ಇಲ್ಲ? ಇಲ್ಲದಿದ್ದರೆ ನತಮಸ್ತಕ ಹೇಗಾಗ್ತಾನೆ ಹೇಳ್ರಿ? ನ್ಯಾಯದಿಂದ ಯೋಚನೆ ಮಾಡೋದಿದೆ. ಇಲ್ಲದಿದ್ದರೆ ನತಮಸ್ತಕ ಹೇಗಾಗ್ತಾನೆ? ಇವು ಇದರಿಂದ ಭಯಭೀತದನ್ರಿ, ಅದರಲ್ಲೇ ಮುಳುಗಿ ಹೋಗಿದ್ದಾನೆ. ಅದನ್ನು ಬಿಟ್ಟು ಅವನ ಜಗತ್ತನೇ ಇಲ್ಲ. ಪಂಚೇಂದ್ರಿಯ ವಿಷಯ ಭೋಗಗಳಲ್ಲೇ, ಕ್ರೋಧಾದಿ ಕಷಾಯಗಳಲ್ಲೇ, ಹಾಸ್ಯ ರತಿ ಅರತಿ ಶೋಕ ಭಯ ಸ್ತ್ರೀವೇದ ಪುಂವೇದ ನಪುಂಸಕವೇದ ಇವುಗಳಲ್ಲೇ ಪೂರ್ಣ ಮುಳುಗಿ ಹೋಗಿದ್ರೂ ಕೂಡ ಅವುಗಳಿಂದ ದೂರ ಇರುವಂಥವರನ್ನ ಅವನು ಪೂಜಿಸ್ತಾನೆ, ಭಯ ಭಕ್ತಿಯಿಂದ ಅವರ ಸನ್ನಿಧಿಗೆ ಹೋಗ್ತಾನೆ. ಅಂದ ಮೇಲೆ ಅವನಿಗೆ ಇವುಗಳದ್ದ ಏನಿದೆ? ಅಸಾರತೆಯಿಂದ ಪರಿಚಯ ಇದೆ, ತನ್ನ ದೋಷದ ಸ್ವೀಕಾರ ಇದೆ. ಬುದ್ಧಿಪೂರ್ವಕ ಇರ್ಲಿಕ್ಕಿಲ್ಲ, ಆದ್ರೆ ಅವನ ಜ್ಞಾನದ ಪ್ರಾಮಾಣಿಕತೆಯೊಳಗೆ ಅದು ಇದೆ. ಇವು ಎಷ್ಟೋ ಅಪ್ರಾಮಾಣಿಕ ಆದರನು, ಎಷ್ಟೋ ಕಠೋರ ಆದರನು, ಎಷ್ಟೋ ನಿರ್ದಯಿ ಆದರನು ಅವನ ಮೂಲ ಪ್ರಾಮಾಣಿಕ ಸ್ವಭಾವ, ಕೋಮಲ ಸ್ವಭಾವದ ಅಭಾವ ಅವ ಮಾಡೋದು ಸಾಧ್ಯ. ಮುಷದ ಬಗ್ಗೆ ಹೇಳುವಾಗ ಸುಳಿದ ಮಾತಿದೆ. ಈ ಮೂಲತಃ ಆತ್ಮ ಹಿಂಸಾ ಪ್ರಚೋರ ಇಲ್ಲವೇ ಇಲ್ರಿ, ಇಲ್ಲವೇ ಇಲ್ಲ. ಹಿಂಸೆಯ ಪ್ರಚೋದಕಂತೂ ಇಲ್ಲವೇ ಇಲ್ಲ. ಆದರೆ ತಾನು ಯಾವುದರಲ್ಲಿ ಸುಖ ಅಂಥೇಳಿ ನಿರಂತರ ಹಗಲು ಇರುಳು ಪ್ರಯತ್ನಶೀಲ ಇದ್ದಾನೋ, ಅದರಲ್ಲಿ ಸಂತುಷ್ಟ ಇದ್ದಾನೋ, ಅದೇ ಓರ್ವ ಜೀವ ಅವುಗಳನ್ನು ನಿರ್ದಾಕ್ಷಿಣ್ಯವಾಗಿ ಕಸದಂತೆ ಎಸೆದು ದೂರ ಹೋಗಿರುವಂಥ ತ್ಯಾಗಿ ಸಾಧು ಸಂತರನ್ನ ಕಂಡು ನತಮಸ್ತಕ ಆಗ್ತಾನೆ. ಇದರ ಅರ್ಥ ಏನಿದೆ? ವಿಶ್ವದ ವ್ಯವಸ್ಥೆ ಏನಿದೆ? ಜೀವರುಗಳಿಗೆ ಉದಯಾನುಸಾರ ಶುಭಾಶುಭ ಕಾರ್ಯಗಳಲ್ಲೇ ಶುಭಾಶುಭ ಆಜೀವಿಕೆಯ ಮೂಲಕ ಉದ್ಯಮ ಮಾಡೋದು, ಆಜೀವಿಕೆಯ ಸಲುವಾಗಿ ಉದ್ಯಮ ಮಾಡೋದು ಅವಶ್ಯಕ ಇದೆ. ಅಲ್ಲಿ ಅವ್ರದ್ದು ಪರವಶತೆ ಇದೆ. ಆದರೆ ಜೀವದ ಪ್ರಾಮಾಣಿಕ ಯಾವ ಸ್ವಭಾವ ಇದೆಯೋ ಅದರದ ಸರ್ವಥಾ ಅಭಾವ ಎಂದೂ ಆಗೋ ಸಾಧ್ಯ ಇಲ್ಲ. ಯಾವೂ ಜೀವದ ಆಗೋ ಸಾಧ್ಯ ಇಲ್ಲ. ದೃಷ್ಟಾಂತ ಹಿಂದೆಲ್ಲ ಹೇಳಿದ್ದಿತ್ತು. ಕಟಕಂದ ಹೇಳಿದ್ದೇ ಇದೆ, ವೇಶ್ಯೆದ ಹೇಳಿದ್ದೇ ಇದೆ. ಇದರ ಮೇಲಿಂದ ವಿಚಾರ ಮಾಡೋದ ಎಷ್ಟು ಕಠೋರ ಪ್ರವೃತ್ತಿ ಅಥವಾ ಪಾಪ ಪ್ರವೃತ್ತಿಯಲ್ಲಿ ಮುಳುಗಿ ಹೋಗಿರುವಂತಹ ಜೀವಗಳು ಕೂಡ ಸಜ್ಜನರನ್ನ, ಸಚ್ಚಾರಿತ್ರವಂತರನ್ನ, ತ್ಯಾಗಿಗಳನ್ನ, ತಪಸ್ವಿಗಳನ್ನ ನೋಡಿದ ನಂತರ ತಾನಾಗೇನ ನತಮಸ್ತಕ ಆಗ್ತಾನೆ. ಅದರಲ್ಲಿ ಏನು ಭಾವಿದೆ, ಏನು ತಾತ್ಪರ್ಯ ಇದೆ, ಜೀವದ ಮೂಲ ಸ್ವಭಾವ ಯಾವ ಪ್ರಕಾರ ಒಳಗಡೆ ಜೀವಂತ ಇದೆ ಅನ್ನೋದು ಲಕ್ಷ್ಯಕ್ಕೆ ಬರಬೇಕು ನಾವು. ಅಂಥೇಳನ ಪಜ್ಜಯ ಮೂಢಾಹಿ ಪರಸಮಯ. ಹೀಗೆ ಇರುವುದರಿಂದ
ಆ ಮೂಲ ಸ್ವಭಾವದ ಅವಲೋಕನೆಯನ್ನ ದ್ರವ್ಯದೃಷ್ಟಿ ಜೀವ ಸಮ್ಯಕ್ ದೃಷ್ಟಿ ಜೀವರುಗಳು ಮಾಡ್ತಾ ಇರುವುದರಿಂದನ ಜಘನ್ಯ ಅಪರಾಧ ಮಾಡುವಂತಹ ಜೀವರುಗಳ ಕುರಿತು ಕೂಡ ಅವರಿಗೆ ದ್ವೇಷಾದಿಗಳು ಉತ್ಪನ್ನ ಆಗುತ್ತವೆ. ತೀರ ಅಜ್ಞಾನಿ ಜೀವದ ಕುರಿತಾಗಿ ಕೂಡ ಅವರಿಗೆ ಯಾವುದೇ ಪ್ರಕಾರದ ಹೀನತೆಯ ಭಾವ ಉತ್ಪನ್ನ ಆಗುವುದಿಲ್ಲ. ಯಾಕೆ? ಈ ಮೂಲವನ್ನು ನೋಡಿದರೆ ಅದರ ಅಭಾವ ಆಗುವುದೇ ಇಲ್ಲ. ಲೋಕದೊಳಗೆ ಯಾವುದರ ಅಭಾವ ಆಗ್ತಿದೆಯಲ್ಲ ಅದು ವಸ್ತುವಿನ ಸ್ವಭಾವವೇ ಅಲ್ಲ. ಯಾವುದರ ಅಭಾವ ಆಗುವುದಿಲ್ಲವೋ ಎಂದು ಅದು ವಸ್ತುವಿನ ಸ್ವಭಾವ. ಹಾಗಾದರೆ ಶುದ್ಧಾವಸ್ಥೆ ಕಥಂಚಿತ್ ಅಭಾವ ರೂಪ ಇದೆಯೋ ಅಥವಾ ಇಲ್ಲರಿ? ಅದಕ್ಕೆ ಈ ತತ್ವದ ಸೂಕ್ಷ್ಮತೆಯನ್ನು ಜೀವಾದಿ ಬಹಿತ್ತಚ್ಚಂ ಅಂತ ಹೇಳಿರುವಂಥ ಆ ಕುಂದ ಭಗವಂತರ ಆ ಶಬ್ದದ ಆ ವಚನದ ಆ ಸೂತ್ರಾರ್ಧದ ಭಾವವನ್ನು ಹೇಗೆ ಯಾವಾಗ ಯಾವ ರೀತಿ ತಿಳ್ಕೊಳ್ಳೋ ಸಾಧ್ಯ ಇದೆ? ನಮ್ಮ ಜೀವಾದಿ ಬಹಿತ್ತಚ್ಚಂ, ಜೀವ ಮೊದಲಾದ 7 ತತ್ವಗಳ ಬಾಹ್ಯ ತತ್ವ. ಆತ್ಮನಿಗೆ ಆತ್ಮ ಉಪಾದೇಯ ಇದ್ದಾನೆ. ಆತ್ಮನಿಗೆ ಎಲ್ಲಿಯವರೆಗೆ ಮೋಕ್ಷ ಉಪಾದೇಯ ಇದೆಯೋ ಅಲ್ಲಿಯವರೆಗೆ ಅವನಿಗೆ ನಿಯಮದಿಂದ ಬಂಧಾಗ್ತಿದೆ. ಅದನ್ನೇ ಪಜ್ಜಯ ಮೂಢಾಹಿ ಪರಸಮಯ. ಕುಂದ ದೇವರ ಆಂತರ್ಯದ ಪರಮ ನಿರ್ಮಲತೆ ಮತ್ತು ವಸ್ತುವಿನ ಪರಮ ಸ್ವತಂತ್ರತೆಯನ್ನು ದಿಗ್ದರ್ಶನೆ ಮಾಡುವಂಥ ಅವರ ಕ್ಷಯೋಪಶಮದ ಪ್ರತಿಭಾ ಎಂಥದ್ದು. ನಾವು ಎಷ್ಟು ಕೀಳ ದರ್ಜೆಯಲ್ಲಿ ನಿಂತುಕೊಂಡು ಕೂಡ ಆ ನಮ್ಮ ಜ್ಞಾನಕ್ಕನ ನಾವು ಶ್ರೇಷ್ಠ ಅಂಥೇಳಿ ತಿಳ್ಕೊಂಡ ನಮ್ಮನ್ನೇ ನಾವು ಪಾತಾಳಕ್ಕೆ ಹಾಕ್ತಾ ಇರ್ತೀವಿ. ಲೌಕಿಕದ್ದಂತೂ ಜ್ಞಾನದ್ದು ಯಾವ ಬೆಲೆನೂ ಇಲ್ಲ. ಯಾವುದಂದ್ರೆ ಯಾವೂ ಬೆಲೆ ಇಲ್ಲ. ಯಾಕೆ ಅಂತಂದ್ರೆ ಅದರಿಂದ ಕೇವಲ ಯಥಾರ್ಥ ಜ್ಞಾನ ತಿರೋಭೂತ ಆಗ್ತಿದೆ. ಮತ್ತು ಆ ಯಾವ ಕ್ಷಣಿಕವಾದಂಥ ಜ್ಞಾನ ಇದೆಯೋ ಅದರ ಕುರಿತು ಮಹಾಭಿಮಾನಾದಿಗಳಿಂದ ಜೀವ ಭ್ರಷ್ಟ ಸಾಮರ್ಥ್ಯವನ್ನು ನಷ್ಟ ಮಾಡ್ಕೊಂಡು ಹೋಗ್ತಾನೆ. ಅವರನ್ನು ನೋಡಿ ಸಾಧಕ ಜೀವರುಗಳಿಗೆ ದಯೆ ಬರ್ತಿದೆ. ಯಾಕೆ ದಯೆ ಬರ್ತಿದೆ? ಇಂಥ ಉತ್ಕೃಷ್ಟ ಮಂಗಲಮಯವಾಗಬೇಕಾದಂಥ ಭವಿಷ್ಯವನ್ನು ಈ ಜೀವ ತನ್ನದೇ ಆದಂಥ ಅಜ್ಞಾನದಿಂದ ಅನಂತ ಕಾಲದವರೆಗೆ ಅಮಂಗಲ ಮಾಡ್ತಾ ಇದ್ದಾನಲ್ಲ ಅಂಥೇಳಿ ಅವರಿಗೆ ತಮ್ಮ ದುರ್ಬಲತೆಯ ಕಾರಣ ದಯೆ ಬರ್ತಿದೆ. ತಮ್ಮಲ್ಲೇ ತಾವು ಒಂದಾಗಿ ಹೋಗುವಂತಹ ಪುರುಷಾರ್ಥದೊಳಗ ಯಾವಾಗ ಸ್ವಲ್ಪ ದುರ್ಬಲತೆ ಆಗ್ತಿದೆಯೋ ಆವಾಗ ಜಗತ್ತಿನ ಜೀವರುಗಳ ಕುರಿತು ದಯೆ ಬರ್ತಿದೆ. ಮಾತು ಹೀಗಿದೆ, ಮನುಷ್ಯ ಪರ್ಯಾಯ ಧಾರಣ ಮಾಡಿರುವಂತಹ ಜೀವರುಗಳ ಕುರಿತಾಗಂತೂ ವಿಶೇಷ ದಯೆ ಸಾಧಕರಿಗೆ ಯಾಕೆ ಬರ್ತಿದೆ ಅಂತಂದ್ರೆ, ನಾನು ಯಾವ ಅತೀಂದ್ರಿಯ ಆನಂದವನ್ನು, ಸ್ವಾಧೀನ ಪರನಿರಪೇಕ್ಷ ಸುಖವನ್ನು ನನ್ನಲ್ಲೇ ನಾನು ಕಂಡುಕೊಂಡಿದ್ದೇನೋ ಅದೇ ಪ್ರಕಾರದ ಸ್ವಾಧೀನ ಸುಖದ ನಿಧಿ ಇವರು ಇದ್ದಾರೆ. ಮತ್ತು ಅದನ್ನು ಪ್ರಕಟಪಡಿಸಿಕೊಳ್ಳುವಂಥ ಶಕ್ತಿ ಕೂಡ ಈಗ ಅವರಿಗೆ ಪ್ರಕಟಿದೆ. ಅಂದಮೇಲೆ ಇವರೆಲ್ಲರೂ ಪ್ರಕಟಪಡಿಸಿಕೊಳ್ಳಬೇಕು ಅನ್ನುವ ಒಂದು ಅಸ್ಥಿರತಾಜನ್ಯ ರಾಗ ಅವರಲ್ಲಿ ಬಂದ ಕಾರಣ ಸಮಸ್ತ ಜೀವರುಗಳ ಕುರಿತು ದಯೆಯ ಭಾವ ಬರ್ತಿದೆ.
ದಯೆ ಅರ್ಥಾತ್ ಇವ್ರದ್ದು ಕಲ್ಯಾಣ ಆಗಲಿ ಅನ್ನುವ ಭಾವ. ಕಲ್ಯಾಣ ಅರ್ಥಾತ್ ನಾನು ಯಾವ ಪ್ರಕಾರ ನನ್ನ ನಿಧಿಯನ್ನು ಮರೆತು ಹೋಗಿ ದುಃಖಿಯಾಗಿದ್ದೆನೋ, ಈಗ ನನ್ನ ನಿಧಿಯನ್ನು ನಾನು ಕಂಡುಕೊಳ್ಳುವುದರಿಂದ ನನಗೆ ಯಾವ ಪರಮಶಾಂತಿ ಪರಮ ತೃಪ್ತಿ ಆಗಿದೆಯೋ, ಇವರು ಕೂಡ ಅಂಥದೇ ನಿಧಿಯನ್ನು ಮರೆತು ಹೋಗಿದ್ದಾರೆ. ಇವರು ಕೂಡ ಅಂಥದೇ ನಿಧಿ ಸ್ವರೂಪ ಈಗ ವರ್ತಮಾನದಲ್ಲಿ ಇದ್ದಾರೆ. ಅದನ್ನು ಪ್ರಕಟಪಡಿಸಿಕೊಳ್ಳುವಂಥ ಯೋಗ ಕೂಡ ಈಗ ಪ್ರಾಪ್ತ ಇದೆ. ಆದರೂ ಈ ಜೀವ ಅದರದ್ದು ಏನು ಮಾಡ್ತಾ ಇದ್ದಾವೆ, ಅದರ ಕಡೆಗೆ ಲಕ್ಷ್ಯ ಹಾಕ್ತಾ ಇಲ್ಲ ಅಂಥೇಳಿ ಅಂತಾರೆ. ಮರು ಸಮಯದೊಳಗೆ ಅವರ ವಿಕಲ್ಪ ಯಾವ ಜೀವದ ಯಾವ ಸಮಯದೊಳಗೆ ಯಾವ ಪ್ರಕಾರದ ಅವಸ್ಥಾ ವಿಶೇಷ ಪ್ರಕಟ ಆಗೋದು ನಿಶ್ಚಿತ ಇದೆಯೋ, ಅನಾದಿ ನಿಶ್ಚಿತ ಇದೆಯೋ, ಅದೇ ಪ್ರಕಾರ ಆ ವಸ್ತುವಿನಲ್ಲಿ ಆ ಜೀವದಲ್ಲಿ ಅದೇ ಪ್ರಕಾರದ ಪರ್ಯಾಯ ಪ್ರಕಟ ಆಗ್ತಾ ಹೋಗೋದು. ಈ ವಸ್ತು ಸ್ವರೂಪದ ಸ್ವೀಕಾರ ಪೂರ್ವಕ ಅವರ ಸಮಭಾವಕ್ಕೆ ಪ್ರಾಪ್ತ. ವಸ್ತು ಸ್ವರೂಪದ ಸ್ವೀಕಾರ ಪೂರ್ವಕ ಸಮಭಾವ ಇದೆ, ಮತ್ತು ಆ ಸಮಭಾವದ ಅನುಭೂತಿ ಆದ ನಂತರ ಕೂಡ ದುರ್ಬಲತೆಯ ಕಾರಣದಿಂದ ರಾಗಭಾವ ಇದೆ. ಕಲ್ಯಾಣಾಪೇಕ್ಷೆಯಿಂದ ದಯೆಯ ಭಾವ ಉತ್ಪತ್ತಿದೆ. ಬಹಳ ಅದ್ಭುತ ಮಾತಿದ್ದೀರಿ. ಇದೇನು ಎಷ್ಟು ಕಾಲದವರೆಗೆ ಚರ್ಚೆ ಮಾಡಿದ್ರೂ ಕೂಡ ಯಾವಾಗ ಈ ಅಶುಭವಿರುವಂಥ ಶುಭ ಕ್ರಿಯಾ ರೂಪದ ವ್ಯವಹಾರ ಚಾರಿತ್ರ್ಯ ಇದೆಯೋ, ನೋಡ್ರಿ, ಶುಭ ಅಂತಂದ್ರ ಸ್ವಭಾವದ ಶುದ್ಧತೆಯ ಕುರಿತು, ಸ್ವಭಾವದ ನಿರಾವರಣತೆಯ ಕುರಿತು ಯಾವ ಮಹಿಮೆಯ ಭಾವ ಇದೆಯಲ್ಲ ಅದು ಶುಭ ಭಾವ ಇದೆ. ಸ್ವಭಾವದ ಪರಮ ಸ್ವತಂತ್ರತೆಯ ಕುರಿತು, ಸ್ವಭಾವದ ಅಗಾಧ ಸಾಮರ್ಥ್ಯದ ಕುರಿತು ಯಾವ ಮಹಿಮೆಯ ಭಾವ ವರ್ತಿಸ್ತಾ ಇದೆಯಲ್ಲ ಅದು ಶುಭ ಭಾವ ಇದೆ. ಆದ್ರೆ ಆ ಶುಭ ಭಾವ ಪ್ರತ್ಯಕ್ಷ ಆ ಮಹಿಮಾನ್ವಿತ ವಸ್ತುವಿನ ಆಸ್ವಾದನೆಯಿಂದ ದೂರ ಇರಿಸ್ತಿದೆ. ಆ ಸಮಯ ಸಾಪೇಕ್ಷ, ಯಾವತ್ತೂ ಸಲುವಾಗಿಲ್ಲ, ಆ ಸಮಯ ಸಾಪೇಕ್ಷ. ಆ ನಿರಾವರಣ ಯಾವ ತ್ರಿಕಾಲ ಶುದ್ಧ ಸ್ವಭಾವ ಇದೆಯೋ ಆ ಸ್ವಭಾವದ ಮಹತೋ ಮಹಿಮೆ ಬರೋದಂತಂದ್ರೆ ಶುಭ ಭಾವ ಇದೆ ರೀ. ಆದ್ರೂ ಕೂಡ ಆ ಶುಭ ಭಾವ ಯಾರದ ಮಹತೋ ಮಹಿಮೆ ಬರ್ತಾ ಇದೆಯಲ್ಲ ಅವನ ಜೊತೆಗೆ ಕೂಡುವುದನ್ನ ಅದು ಮಾಡಿಕೊಡ್ತಾ ಇಲ್ಲ, ಕೂಡುಕೊಡ್ತಾ ಇಲ್ಲ, ಸಂಧಾನ ಆಗಕೊಡ್ತಾ ಇಲ್ಲ ಆ ಸಮಯದೊಳಗ ಅಂಥೇಳಿ ಅದಕ್ಕೆ ವ್ಯವಹಾರ. ಕಲ್ಯಾಣ ಸಲುವಾಗಿ ತಾನೇ ಸಹಜವೇನು ಭಾವ ಸಾಕಷ್ಟು ಬರ್ತಿದೆ, ಅದು ಅವರಿಗೆ ಬರ್ತಿದೆ. ಅದು ಅವರಿಗೆ ಬರ್ತಿದೆ ರೀ. ಯಾರಿಗೆ ಆತ್ಮನ ಅತೀಂದ್ರಿಯ ಆನಂದದ ಆಸ್ವಾದ ಪದೇ ಪದೇ ಪುನಃ ಪುನಃ ಆಗ್ತಾ ಇದೆಯೋ ಅವರಿಗೆ ಆ ಅನುಭವ ರಸದಿಂದ ಮುಳುಗೆದ್ದ ಆಸ್ವಾದನೆ ಮಾಡಿಯದ್ದ ಪರಮ ಶಾಂತಿ, ಪರಮ ಶೀತಲತೆ, ಪರಮ ತೃಪ್ತಿಯ ಅನುಭೂತಿ ಪಡೆದಿರುವಂತಹ ಜೀವಕ್ಕನ ಆ ಅಂಥ ಸ್ವಭಾವದಿಂದ ಹೊರಗೆ ವರ್ತಿಸ್ತಾ ಇರುವಂತಹ ಜೀವರುಗಳನ್ನು ನೋಡಿ ದಯೆ ಬರ್ತಿದೆ. ಅವರಿಗೆ ಬರ್ತಿದೆ, ಆದರೆ ನಮಗೆ ಬರುತ್ತಿಲ್ಲ. ಯಾಕೆ ಅಂತಂದ್ರೆ ನಮಗದರದ ಪರಿಚಯ ಇಲ್ಲ. ಅದಕ್ಕೆ ಹೇಳ್ತಲ್ಲ, ಮಾತು ಬಹಳ ಉತ್ಕೃಷ್ಟ ಬಂದಿದವರಿಗೆ ಇವತ್ತ. ಅಶುಭದಲ್ಲಿ ವರ್ತಿಸ್ತಾ ಇರುವಂಥ ಜೀವನಿಗೆ ಆ ಅಶುಭದ ಕೀಳುತನದ ಅರಿವು ಇದ್ದ ಕಾರಣ ಶುಭದ ಮಹತ್ವ ಅನ್ನಿಸ್ತಿದೆ. ಶುಭದಲ್ಲಿ ವರ್ತಿಸ್ತಾ ಇರುವಂಥ ಜೀವನಿಗೆ ಅದಕ್ಕಿಂತ ಮುಂದಿನ ಮೇಲಿನ ಸ್ಥಾನದ ಪರಿಚಯ ಇಲ್ಲದೆ ಇರುವ ಕಾರಣದಿಂದ ಅಲ್ಲಿ ಸಂತೋಷ ಅನ್ನಿಸ್ತಿದೆ ರೀ. ವಿಷಯ ಬಹಳ ಮಹಿಮಾನ್ವಿತ ಇದೆ ರೀ. ಪುಣ್ಯ ಪಾಪದ ಸ್ವರೂಪವನ್ನ, ನಿಜವಾದ ಸ್ವರೂಪವನ್ನ ತಿಳ್ಕೊಳ್ಳುವ ಸಲುವಾಗಿ ಮಾರ್ಗ ಪ್ರಶಸ್ತ ಇದೆ ರೀ. ಇಲ್ಲ ಎಂಥ ಪಾಪಿ ಜೀವ ಕೂಡ ಆ ಪಾಪದ ಅನುಮೋದನೆಯನ್ನ ಅನೇಕರಿಗೆ ಮಾಡ್ತಾ ಇದ್ರೂ ಕೂಡ ಸಾಧು ಸಂತರ ಎದುರಿಗೆ ನತಮಸ್ತಕ ಆಗ್ತಾನೆ. ಇದರ ಅಭಿಪ್ರಾಯ ತಾತ್ಪರ್ಯ ಏನು? ಅವನಿಗೆ ಅದು ಇಷ್ಟ ಇಲ್ಲ. ಅದು ದೋಷ ರೂಪದಿಂದ ಅವನಿಗೆ ಎಲ್ಲೆಲ್ಲೆಲ್ಲರೇ ಸ್ವೀಕಾರ ಇದೆ. ನಿರಂತರ ಅದರ ಬೋಧ ಮಾಡ್ತಾ ಇದ್ರೂ ಕೂಡ
ನಿರಂತರ ಆ ಪಾಪದ ಪೋಷಣೆ ಬೋಧ ಮಾಡ್ತಾ ಇದ್ರನೂ ಕೂಡ ಧರ್ಮ ಅಂಥೇಳಿ ಕೂತ್ರ ಆಗ್ತೈತಿ ಅಂಥೇಳಿ ಪ್ರತ್ಯಕ್ಷ ವಿರೋಧ ಮಾಡೋರ ಹಾಗೆ ಮಾತಾಡಿದ್ರನು ವರ್ತಿಸಿದ್ರನು ಕೂಡ ಸಾಕಾರ ಧರ್ಮದ ಸಾಕಾರ ಮೂರ್ತಿಯನ್ನು ನೋಡಿ ನತಮಸ್ತಕ ಆಗ್ತಾನೋ ಅಥವಾ ಇಲ್ರಿ? ಇನ್ನೆಲ್ಲರ ಅಪವಾದ ರೂಪದಿಂದ ಯಾವನೋ ಇರೋ ಸಾಧ್ಯತೆ ರೀ. ದೂರ ಭವ್ಯ ಅನ್ಬಹುದು, ಅಭವ್ಯ ಸಮಭವ್ಯ ಅನ್ಬಹುದು, ಅಥವಾ ಪ್ರತ್ಯಕ್ಷ ಅಭವ್ಯ ಅಂತ ಹೇಳಿ ಕೂಡ ಅನ್ಬಹುದು. ಮತ್ತು ಆ ಅಭವ್ಯ ಕೂಡ ಸದೈವ ಪಾಪದ ಅನುಮೋದನೆ ಮಾಡೋದಿಲ್ರಿ. ಅವನು ಕೂಡ 9ನೇ ಗ್ರಹಿವೇಕ ತನಕ ಹೋಗ್ತಾನ್ರಿ. ಅಭವ್ಯ ಕೂಡ 9ನೇ ಗ್ರಹಿವೇಕ ತನಕ ಹೋಗ್ತಾನೆ. ಅರ್ಥಾತ್ ಅವನು ಕೂಡ ಅಶುಭದ ಸರ್ವಥಾ ತ್ಯಾಗ ಮಾಡಿ ಶುಭವನ್ನ ಆಧರಿಸ್ತಾನೆ, ಶುಭವನ್ನ ಆರಾಧಿಸ್ತಾನೆ, ಶುಭದೊಳಗ ನಿಲ್ಲುತ್ತಾನೆ, ಶುಭದೊಳಗ ಉದ್ಯಮಶೀಲ ಇರ್ತಾನೆ, ಶುಭದೊಳಗ ತನ್ಮಯ ಇರ್ತಾನೆ. ಅಭವ್ಯ ಕೂಡ. ಆದರೆ ಯಾವನೋ ಜೀವದ ಯಾವುದೋ ಕಾಲದೊಳಗ ಧರ್ಮಂದ್ರ ಕೂತನ ನಡೀತಿದೆ ಅಂಥೇಳಿ ಹೇಳುವಂಥ ದಿಟ್ಟ ವಚನಗಳು ಕೂಡ ಅವನ ನಿಮಿತ್ತದಿಂದ ಕಾರ್ಯ ಮಾಡುವಂಥ ಒಂದು ಪರಿಣಾಮ ವಿಶೇಷ ಯಾವುದೋ ಜೀವದಲ್ಲಿ ಯಾವುದೋ ಕಾಲದಲ್ಲಿ ಇರ್ತಿದೆ. ಆದರೆ ಅದು ಸದೈವ ಇರುವುದಿಲ್ಲ. ವಸ್ತು ಸ್ವರೂಪಕ್ಕ ಯಾವುದೇ ನಿಕೃಷ್ಟ ಸಂಯೋಗದಿಂದ ಯಾವ ಬಾಧ್ಯನೂ ಇರ್ತದೆ. ವಸ್ತು ಸ್ವರೂಪಕ್ಕೆ ಎಂಥದೇ ನಿಕೃಷ್ಟ ಸಂಯೋಗದಿಂದ ಕೂಡ ಯಾವ ಬಾಧ್ಯನೂ ವಸ್ತುವಿನ ಸ್ವರೂಪಕ್ಕೆ ಇಲ್ಲ. ವಸ್ತುವಿನ ಸ್ವರೂಪ ನಿಕೃಷ್ಟತೆಯಿಂದ, ನಿಕೃಷ್ಟ ಸಂಯೋಗದಿಂದ ಅಂತ ಹೇಳಿ ಹೇಳ್ತಾನೆ. ನಿಕೃಷ್ಟ ಸಂಯೋಗ ಪರದ್ರವ್ಯ ಕಾಲ ಕ್ಷೇತ್ರ ಭಾವ ಅಲ್ಲ. ನಿಕೃಷ್ಟ ಸಂಯೋಗ ಅರ್ಥಾತ್ ಜೀವದಲ್ಲೇ ಉದಿಸಿ ಬರುವಂಥ ಮಲಿನ ಭಾವ, ಅವುಗಳದ್ದೇ ಜೀವನಿಗೆ ಸಂಯೋಗಿಇದೆ. ನಿಜವಾಗಿ ಅಸಂಯೋಗಿ ತತ್ವ ಹೇಗಿದೆ? ಜ್ಞಾನ ದರ್ಶನಮಯ. ಅಸಂಯೋಗಿ ತತ್ವ ಹೇಗಿದೆ? ಜೀವ ತತ್ವ ಜ್ಞಾನ ದರ್ಶನಮಯ. ಜ್ಞಾನ ದರ್ಶನವನ್ನು ಹೊರತುಪಡಿಸಿ ಯಾವ ವಿಕಾರಿ ಭಾವಗಳಾಗ್ತಾವಲ್ಲ, ಆ ವಿಕಾರಿ ಭಾವದೊಳಗೆ ಕೆಲವೊಮ್ಮೆ ತೀರ ನಿಕೃಷ್ಟತೆ ಇರ್ತಿದೆ. ಆದರೆ ಅದು ಎಷ್ಟೋ ನಿಕೃಷ್ಟತೆಗೆ ಇಳಿದರನು ಮೂಲ ಸ್ವಭಾವ ನಿರ್ಬಾಧ ಇದೆ. ಅದರಿಂದ ಅದಕ್ಕೆ ಬಾಧೆ ಬರುವುದಿಲ್ಲ. ಅಂಥೇಳಿನ ಸಮ್ಯಕ್ ದೃಷ್ಟಿ ಜೀವರುಗಳ ಯಾವುದೇ ಪಾಪಿ ಜೀವವನ್ನು, ವಿಷಯಕಶಾಹಿ ಜೀವವನ್ನು, ಅನ್ಯಾಯಿ ಜೀವವನ್ನು, ಧರ್ಮವಿರೋಧಿ ಜೀವವನ್ನು ನೋಡಿ ಕೂಡ ಅವನ ಕುರಿತು ದ್ವೇಷಾದಿಗಳ, ಮಾತ್ಸರ್ಯಾದಿಗಳ ಉತ್ಪನ್ನ ಆಗುವುದಿಲ್ಲ. ಇವೇನು 3 ಮಾತು ಹೇಳಿದ್ದಿದೆ. ಆ ಥರದ ವಿಶೇಷ ಚಿಂತನ ಮಂಥನ ಮಾಡಿದರು. ಯಾರಾದರೂ ತಿಳಿಯುತ್ತಿದ್ದರೆ ಏನ ವರ್ಜ ಮಾಡಲು ಕೂಡ ಯೋಗ್ಯ ಇಲ್ಲ, ಮಾಡಲಿಕ್ಕಂತೂ ಯೋಗ್ಯ ಇಲ್ಲ, ವರ್ಜ ಮಾಡಲಿಕ್ಕೇನು ಯೋಗ್ಯ ಇಲ್ಲ ಅಂಥೇಳಿ ಯಾರಾದರೂ ತಿಳಿತಾ ಇದ್ರೆ ಅವು ವರ್ಜ ಮಾಡಲಿಕ್ಕೇನು ಯೋಗ್ಯದವೆ ಅಂಥೇಳಿ ಅನ್ಕೊಳ್ತಾರೆ. ಯಾಕೆ? ಕಾರಣ ಕೊಟ್ಟರೆ ಅವು ದುಷ್ಟಿದ್ದಾವೆ, ಅನಿಷ್ಟಿದ್ದಾವೆ, ಘಾತಕಿದ್ದಾವೆ. ಕಾರಣ ಕೊಟ್ಟರು. ಮುಂದೇನು ಸಿದ್ಧಿ ಮಾಡಿದರೆ ವಿಷಯ ಕಷಾಯನ ಹಾಗೆನ ತ್ಯಾಗ ಯೋಗ್ಯವಿಲ್ಲ. ಆದರೆ ವಿಷಯ ಕಷಾಯದ ತ್ಯಾಗ ಮಾಡಿರುವವರ ಸಲುವಾಗಿ ಆ ಮಾತ ವಿಷಯ ಕಷಾಯದೊಳಗನ ಇನ್ನೂ ಯಾರು ನಿಂತಿದ್ದಾರೋ ಅವರಿಗೆ ಈ ಮೇಲಿನ ಶುಭ ಭಾವದ, ಶುಭ ಆಚರಣೆಯಿಂದ, ವ್ಯವಹಾರ ಚಾರಿತ್ರದ ತ್ಯಾಗದ ಉಪದೇಶ ಯಾತಕ್ಕೆ ಇರ್ತಿದೆ. ವಿಷಯ ಕಷಾಯವನ್ನ ಸರ್ವಥಾ ಯಾರು ಬಿಟ್ಟು ಕೊಟ್ಟಿದ್ದಾರೋ ಅಂಥೇಳಿ ಕೊನೆಗೆ ಹೇಳಿದ್ರಲ್ಲ, ನಾವು ಮಾಡಬೇಕಾದದ್ದು ಮಾಡಿದೆವು. ಯತಿಗಳ ಸಲುವಾಗಿ ಹೇಳಿದರೆ ಅವರು ಬಿಟ್ಟು ಕೊಟ್ಟಿದ್ದಾರಲ್ಲ, ಎಲ್ಲ ಬಿಟ್ಟಿದ್ದಾರೆ. ಮೇಲಿಂದ ಬಿಟ್ಟಿಲ್ಲ, ಮೇಲಿಂದ ತ್ಯಾಗ ಮಾಡಿಲ್ಲ. ತೋರಿಕೆಯ ತ್ಯಾಗ ಅಲ್ಲ, ಆದ್ರ ಅಂತರಂಗ ಪೂರ್ವಕ ಈ ಬಾಹ್ಯ ಪರಿಗ್ರಹ ಏನು ಇದಾವೆಯೋ,
ಈ ಪರಿಗ್ರಹಗಳ ಕುರಿತು ನಾನು, ನನ್ನದು, ಇದರಿಂದ ಸುಖ, ಇದರಿಂದ ದುಃಖ ಅನ್ನುವ ಅಂತರಂಗ ಭಾವರೂಪದ ಪರಿಗ್ರಹವನ್ನು ಕೂಡ ಯಾರು ತ್ಯಾಗ ಮಾಡಿದಾರಲ್ಲ ಅವರು ಸರ್. ವ್ರತರೂಪದ ಚಾರಿತ್ರದಿಂದ ಯಾರಾದರೂ ಖೇದಖಿನ್ನರಾಗುತ್ತಿದ್ದರೆ ಆಗಲಿ ಅಂತ ಹೇಳ್ತಾರೆ. ಇದೇ ಸಮಯ ಸಾರದೊಳಗೆ ಅಮೃತ ಚಂದ್ರಾಚಾರ್ಯ ದೇವರ ಟೀಕೆ. ಶುಭ ಭಾವದಿಂದ, ಶುಭ ಪರಿಣಾಮದಿಂದ, ವ್ರತರೂಪದ ಚಾರಿತ್ರದಿಂದ ಖೇದಖಿನ್ನ ಆಗತಿದ್ರ ಆಗಲಿ, ಆದರೆ ಅದರಿಂದ ಮೋಕ್ಷದ ಪ್ರಾಪ್ತಿ ಆಗಲಿ. ಖೇದಖಿನ್ನನ ಆಗುವಂಥದ್ದ ಅವರಿಗೆ ಭಾವ ಇತ್ತು ನೋಡ್ರಿ. ಜೀವದ ಅನಾದಿ ಅಭ್ಯಾಸ ಹೀಗಾದದ್ದಿದೆ. ವಿಪರೀತ ಅಭ್ಯಾಸ, ವಿಪರೀತ ಸಂಸ್ಕಾರದ ಪ್ರಭಾವ ಇಷ್ಟಿದೆ. ದುಃಖದೊಳಗನ ಸುಖ ಅಂತಿದೆ. ದುಃಖದೊಳಗನ ಸುಖದ ಕಲ್ಪನೆ ಇದೆ ಈ ಜೀವಕ್ಕೆ. ಕಷ್ಟಪಟ್ಟ ಅಭ್ಯಾಸ ಮಾಡಿ ಅಧಿಕ ಅಂಕ ತೆಗೆದರ ಸುಖ ಅನ್ನಿಸ್ತಿದೆ. 4-6 ಗಂಟೆ ಅಡುಗೆ ಮನೆಯೊಳಗ ಕಷ್ಟಪಟ್ಟ ಏನೋ ಮಿಷ್ಟ ಪದಾರ್ಥ, ಏನೋ ಒಂದು ಏನದ ಭೋಜ್ಯ ಪದಾರ್ಥ, ಮಿಷ್ಟಾನ್ನ ಮಾಡಿದ ನಂತರ, ನಾನಾ ಪ್ರಕಾರದ ಪಕ್ವಾನ್ನ ಮಾಡಿದ ನಂತರ ಅದಕ್ಕೆ ಸುಖ ಅಂತಿದೆ. ಆದರೆ ಅದು ತಿನ್ನುವವರಿಗೆ ಸುಖ ಇದೆಯೋ, ಮಾಡುವವರಿಗೆ ಸುಖ ಇದೆಯೋ, ಅದರ ಫಲ ಸುಖ ಇದೆಯೋ, ಏನಿದೆ ವಾಸ್ತವದಲ್ಲಿ ವಿಚಾರ ಮಾಡೋದು. ವಾಸ್ತವದಲ್ಲಿ ಮಾಡುವವರಿಗೆ ಸುಖ ಇಲ್ಲ, ತಿನ್ನುವವರಿಗೆ ರಾಗದ ಪೋಷಕ ಇದೆ ಮೊದಲು. ನಂತರ ಆ ರಾಗದ ಕಾರಣದಿಂದ ಅಧಿಕ ಸೇವನೆ ಮಾಡಿದ್ರೆ ಪ್ರತ್ಯಕ್ಷ ಮತ್ತೆ ಏನರೆ ಕಷ್ಟ ಇದೆ. ಅದಕ್ಕೆ ವೇಷಭೂಷ, ಆಹಾರ ಪಾನೀಯ ಪ್ರಾಸುಖ ಇರಬೇಕು, ಸಾದಾ ಇರಬೇಕು. ಆದ್ರೆ ಅಂತರಂಗದ ತತ್ವ ವಿಚಾರಣೆಯೊಳಗ ಅತ್ಯಂತ ಉಚ್ಚ ಕೋಟಿಯವರೆಗೆ ಹೋಗ್ಬೇಕ್ರಿ. ಸಿದ್ಧರ ಭಾವವನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ರಿ. ಸಮವಸರಣದಲ್ಲಿ ವಿರಾಜಮಾನ ಇರುವಂತಹ ಅರ್ಹಂತ ಪರಮೇಷ್ಠಿ 100 ಜನ ಇಂದ್ರರು ಯಾರಿಗೆ ನತಮಸ್ತಕ ಇದ್ದಾರೋ ಅವರ ಅಂತರಂಗದ ಭಾವವನ್ನ, ಅವರ ಆತ್ಮನ ಸ್ವರೂಪವನ್ನ, ಅವರಲ್ಲೇ ಆಂತರ್ಯದೊಳಗೆ ಪ್ರಕಟವಾಗಿರುವಂತಹ ಅನಂತ ಚತುಷ್ಟಯಗಳನ್ನ ತಿಳ್ಕೊಳ್ಳುವ ಪ್ರಯತ್ನ ಮಾಡ್ರಿ. ಭಾವಲಿಂಗಿ ಸಂತ ಘೋರ ಉಪಸರ್ಗ ಆಗ್ತಾ ಇರುವ ವೇಳೆದೊಳಗೂ ಕೂಡ ಸ್ವಭಾವದಲ್ಲಿ ನಿಶ್ಚಲವಾಗಿ ನಿಂತಿರುವಂತ ಆ ಧೀರ ವೀರರ ಆಂತರ್ಯದ ಪುರುಷಾರ್ಥದ ವಿಚಾರ ಮಾಡ್ರಿ. ನಿಗೋಧ ರಾಶಿಯಿಂದ ಮೇಲೆದ್ದು ಬಂದಿರುವಂತಹ ಜೀವದ ಪುರುಷಾರ್ಥದ ಅಥವಾ ಯೋಗ್ಯತೆಯ ವಿಚಾರ ಮಾಡ್ರಿ. ಈ ಮನುಷ್ಯ ಭವದೊಳಗ ಯಾವ್ಯಾವ ಜೀವರುಗಳ ಯಾವ್ಯಾವ ಪ್ರಕಾರ ವಿಷಯ ಕಷಾಯದೊಳಗ, ಬಾಹ್ಯ ಸುಖದೊಳಗ, ಕಾಲ್ಪನಿಕ ಸುಖದೊಳಗ, ಕ್ಷಣಿಕ ಸುಖದೊಳಗ ಉದ್ಯಮಶೀಲ ಇದ್ದಾವೆ, ಎಷ್ಟೆಷ್ಟು ಆಕುಲ ವ್ಯಾಕುಲ ಆಗ್ತಾ ಇದ್ದಾವೆ, ಇದರ ವಿಚಾರ. ಎಲ್ಲಾನು ಉಚ್ಚ ವಿಚಾರದವರು ಇವ. ಇದು ಪಾಪದ ವಿಚಾರನ. ವಿಷಯ ಕಷಾಯದೊಳಗ, ಕ್ಷಣಿಕ ಸುಖದೊಳಗ ಯಾವ ಜೀವರುಗಳ ಕಾಲ್ಪನಿಕ ಸುಖದೊಳಗ ನಿತ್ಯ ಉದ್ಯಮಶೀಲ ಇದಾವು, ಅವುಗಳ ವಿಚಾರ ಮಾಡುವುದರಿಂದ ನಿಜವಾಗಿ ಅವುಗಳದ ನಿರರ್ಥಕತೆ ತಿಳಿದು ಬರ್ತಿದೆಯೋ ಅಥವಾ ಇಲ್ಲ. ಎಷ್ಟೆಷ್ಟು ಪ್ರಯತ್ನಶೀಲ ಯಾವ್ಯಾವ ಕೆಲಸದೊಳಗಡೆ ಕೊನೆಗೆ ಅದರ ಫಲ ಏನಿದೆ ಫಲ? ಬರೇ ದುಃಖ ಇದೆ, ಬಂಧ ಇದೆ, ಸಂಸಾರ ಇದೆ, ಅನಂತ ಪರಮಾತ್ಮರುಗಳಿಂದ ತಿರಸ್ಕಾರ ಇದೆ. ಯಾವನೋ ಅಜ್ಞಾನಿ ಏನ್ರೆ ಅಂತಿದ್ದ ಅಂತಂದ್ರೆ ಅದಕ್ಕೇನು ಬೆಲೆ ಕೊಡೋದಿದೆ ರೀ? ಅಜ್ಞಾನಿ ಜೀವ ಏನಾದ್ರೂ ಅಂತಿದ್ದ, ಅಪಶಬ್ದ ಅಂತಿದ್ದ, ದೋಷಾರೋಪಣೆ ಮಾಡ್ತಿದ್ದ, ಅದಕ್ಕೇನು ಬೆಲೆ ಕೊಡೋದಿದೆ? ಅಜ್ಞಾನಕ್ಕೇನು ಬೆಲೆ ಕೊಡೋದಿದೆ? ಅಜ್ಞಾನಿಯ ವಚನಕ್ಕೇನು ಬೆಲೆ ಕೊಡೋದಿದೆ? ನಮಗೆ ದುಃಖ ಅಲ್ಲೇ ಆಗ್ತಿದೆ. ಯಾರಾದರೂ ಶಿಟ್ಲೆ ಏನಾದರೂ ಅಂದ್ರು ಅಂತಂದ್ರೆ ಅದನ್ನು ಮರೆಯುವುದೇ ಇಲ್ಲ. ಅನಂತಾನುಬಂಧಿ ಆಗ್ಬೇಕದು ಮತ್ತೆ ನಮಗೆ. ಮತ್ತ ಅನಂತ ಜ್ಞಾನಿಗಳ ನಿನ್ನ ಸ್ವರೂಪದ ಪರಿಚಯ ನೀನು ಮಾಡ್ಕೋಪ. ಇಂಥ ಮನುಷ್ಯ ಭವ ಭಗವಾನ್, ನಿನ್ನ ಸ್ವರೂಪದ ಪರಿಚಯ ನೀನು ಮಾಡ್ಕೋ. ನೀನು ಒಳಗಡೆ ಎಂಥ ತತ್ವ ಇದ್ದೆ ಅನ್ನೋದನ್ನು ತಿಳ್ಕೊಳ್ಳುವ ಅವಸರ ಇದೆ. ತಿಳ್ಕೊಳ್ಳದಿದ್ರೆ ನಿನ್ನ ಜೀವನಕ್ಕೆ ಏನು ಬೆಲೆ ಇದೆ ಅಂಥೇಳಿ ಅಂದ್ರೂ ಕೂಡ ನಮಗೆ ಆ ಮಾತಿನ ಖೇದ ಅನಿಸೋದಿಲ್ಲ.
ಇಲ್ಲಿ ಯಾರಾದರೂ ಅಂದ್ರು ಅಂತಂದ್ರೆ ಅದಕ್ಕೆ ಅದು ಜೀವನ ತುಂಬ. ಅಂದ್ರೆ ನಮ್ಮ ದೃಷ್ಟಿಯೊಳಗೆ ಬೆಲೆ ಯಾರಿಗಿದೆ? ಅಜ್ಞಾನಿ ವಚನಕ್ಕೆ. ಅಜ್ಞಾನಿಗೆ ಮಹತ್ವ ಇದೆ. ಅರ್ಥಾತ್ ಅಜ್ಞಾನದ ಬೆಲೆ ಎಲ್ಲಿಯವರೆಗೆ ಇದೆಯೋ ಅಲ್ಲಿಯವರೆಗೆ ನಾವು ಅಜ್ಞಾನಿಯಾಗಿ ಉಳಿಯೋದು ನಿಶ್ಚಿತ. ಜ್ಞಾನಿಯ ಬೆಲೆ, ಜ್ಞಾನಿಯ ವಚನದ ಬೆಲೆ, ಜ್ಞಾನಮಯ ವಸ್ತುವಿನ ಬೆಲೆ ಎಲ್ಲಿಯವರೆಗೆ ಇಲ್ಲವೋ ಅಲ್ಲಿಯವರೆಗೆ ನಮಗೆ ಅದರ ಪ್ರಾಪ್ತಿಯಾಗಲಿ, ಅದರದ ನಿಜವಾದ ರಸಾಸ್ವಾದನೆ ಪಡೆಯುವಂತಹ ಸಮಯ ಆಗಲಿ ನಮ್ಮ ಜೀವನದೊಳಗ ಬರುವುದು ಸಾಧ್ಯ. ಬೆಲೆ ಯಾವುದಕ್ಕೆ ಕೊಡುವುದು? ದೇಹದ ಬೆಲೆ ಎಲ್ಲಿಯವರೆಗೆ ಇದೆ ಅಲ್ಲಿಯವರೆಗೆ ಆತ್ಮನ ತಿರಸ್ಕಾರ ಇದೆ. ಆತ್ಮನ ಬೆಲೆ ಬಂದ ನಂತರ ದೇಹದ ತಿರಸ್ಕಾರ ಮಾಡುವ ಅವಶ್ಯಕತೆ ಇಲ್ಲ, ದೇಹಗವನಾಗಿ ಹೋಗ್ತಿದೆ ಜೀವದ ದೃಷ್ಟಿಯೊಳಗಿಂದ. ಆದರೆ ನಮಗ ಆತ್ಮನ ಬೆಲೆ ಇದೆಯೋ ಅಥವಾ ದೇಹದ ಬೆಲೆ ಇದೆ? ದೇಹದ ಬೆಲೆ, ದೇಹವನ್ನೇ ಸರ್ವಸ್ವ ಎಲ್ಲಿಯವರೆಗೆ ಅಂತೇವೆ ಅಲ್ಲಿಯವರೆಗೆ ಆತ್ಮನ ತಿರಸ್ಕಾರ ನಿಶ್ಚಯದಿಂದ ಇದೆ, ವ್ಯವಹಾರದಿಂದಲ್ಲ. ಇನ್ನು ಆತ್ಮನ ಸ್ವರೂಪದ ಬೆಲೆ ಯಾವಾಗ ಬರ್ತಿದೆಯೋ ಆವಾಗ ಅದರಲ್ಲಿ ದೇಹದ ತಿರಸ್ಕಾರ ಇಲ್ಲ, ದೇಹ ಜೀವದ ದೃಷ್ಟಿಯೊಳಗ ಗಮನ ಆಗ್ತಿದೆ ಅಷ್ಟೇ. ಎಷ್ಟು ವಿಪರೀತ ಇದೆ! ದೇಹದ ಬೆಲೆ, ಭೋಗದ ಬೆಲೆ, ಭೋಗ ಸಾಮಗ್ರಿಗಳ ಬೆಲೆ ಎಲ್ಲಿಯವರೆಗೆ ಇದೆಯೋ ಅಲ್ಲಿಯವರೆಗೆ ಅತೀಂದ್ರಿಯ ಶಾಂತಿಯ ಸಾಗರನಾದಂಥ ಆತ್ಮನ ತಿರಸ್ಕಾರ ಇದೆ, ಪ್ರಗಟ ರೂಪದಿಂದ ಇದೆ, ಪ್ರತ್ಯಕ್ಷ ಇದೆ. ನಾವು ತಿಳಿಲಿಲ್ಲ, ಅದಕ್ಕೆ ವಸ್ತು ಸ್ವರೂಪ ಬಾಧ್ಯ ಅಲ್ಲ. ತಿರಸ್ಕಾರ ಇದೆ. ಇನ್ನೂ ಸ್ವಲ್ಪ ಹೇಳಬೇಕಾದ್ರೆ ಅನಂತ ಜ್ಞಾನಿಗಳ ತಿರಸ್ಕಾರ, ಅನಂತ ತೀರ್ಥಂಕರರ ವಚನದ ತಿರಸ್ಕಾರ, ದಿವ್ಯತ್ವೀಯ ತಿರಸ್ಕಾರ. ಮತ್ತು ಇಷ್ಟೆಲ್ಲ ಪಾಪ ಮಾಡಿದ ನಂತರ ನಾವು ಆ ಪಾಪದಿಂದ ಬಿಡುಗಡೆ ಹೊಂದುವ ವಿಧಾನ ಯಾವುದು? ಯಾವುದರದ ಬೆಲೆ ಮಾಡ್ತಾ ಇದ್ದೀವಿ ನಾವು? ಯಾವುದರ ಮಹಿಮೆ ಇದೆ? ರೋಗ ಯಾವುದಿದೆ ಅಂತ ಹೇಳಿ ನಿನ್ನೆ ಹೇಳಿತ್ತು. ರೋಗ ಯಾವುದಿದೆ? ದೇಹದ ರೋಗೋ ಅಥವಾ ಕ್ಷುಧೆಯ ರೋಗೋ? ಅದನ್ನು ನಾಶ ಮಾಡೋದಿದೆಯೋ ಅಥವಾ ಉಪಶಮ ಮಾಡಿ ತನ್ನ ಕೆಲಸ ಮಾಡೋದಿದೆ, ನಿರೋಗಿ ಸ್ವರೂಪದ ಆತ್ಮನ ಕಡೆಗೆ ಹೋಗುತ್ತಿದೆ. ಆದರೆ ಜೀವಕ್ಕೂ ದುರ್ದೈವದಿಂದ ಅಂಥ ವಾತಾವರಣ ಸಿಕ್ಕಿ ಬಿಡ್ತಿದೆ. ಅದರಿಂದ ಜೀವ ಭ್ರಾಂತಿಗೊಳಗಾಗ್ತಾನೆ. ಇವರೆಲ್ಲ ಎಷ್ಟು ನನ್ನ ಕಾಳಜಿ ಮಾಡ್ತಾ ಇದ್ದಾರೆ, ಭ್ರಾಂತಿಗೊಳಗ. ಆ ಭ್ರಾಂತಿಯಿಂದ ಜೀವ ಅದರಲ್ಲೇ ಮರಣಕ್ಕೆ ಪ್ರಾಪ್ತ ಆದ ಅಂತಂದ್ರೆ ಅನಂತ ಕಾಲ ಭ್ರಾಂತಿಯಿಂದ ಹೊರಗೆ ಬರುವುದ ಸಾಧ್ಯ.